ಓಕೆ. ಅಂದರೆ ಈಗ ಒಂದು ಮನೆ ಕಟ್ಟೋದಕ್ಕೆ, ಈಗ ಡೂಪ್ಲೆಕ್ಸ್ ಹೌಸ್ ಕಟ್ಟೋದಕ್ಕೆ ಅಂತ ನೀವೊಂದು 50 ಲ್ಯಾಕ್ ಅಂತ 50 ಲ್ಯಾಕಲ್ಲಿ ಮಾಡ್ಕೊಡ್ತೀನಿ ಅಂತ ಅನ್ಕೊಂಡಿರ್ತೀರ, ಒಪ್ಕೊಂಡಿರ್ತೀರ, ಮಾತುಕತೆನೂ ಆಗಿರುತ್ತೆ, ಇದು ಆಗಿರುತ್ತೆ. ಬಟ್ ಮನೆ ಎಲ್ಲ ರೆಡಿ ಆದಮೇಲೆ ಅದು ಪ್ರೈಸ್ ವೇರಿ ಆಗುತ್ತಲ್ಲ, ಸೊ ಜಾಸ್ತಿ ಆಗುತ್ತಲ್ಲ, ಸೊ ಇದು ಯಾಕೆ ಆಗುತ್ತೆ ಮತ್ತು ಅದು ಹೇಗೆ ಅಂತ? ಯಾಕಂದ್ರೆ ನೀವು ಇಷ್ಟ ರೀಸನ್ ಏನಂದರೆ, ನಾವೊಂದು ಶೋರೂಮ್ಗೆ ಹೋಗ್ತೀವಿ. ಶೋರೂಮ್ಗೆ ಹೋದಾಗ ನಾವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಹೋಗ್ತೀವಿ. ಎಂಟ್ರಿಯಿಂದ ಒಂಥರ ಇರುತ್ತೆ. ಎಂಟ್ರಿಲಿದ್ದಾಗ ನಮಗೆ ಒಂದು ಟೈಲ್ಸ್ ಇಟ್ಕೊಂಡು, ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಎಂಟ್ರಿಯಲ್ಲಿ ಸ್ವಲ್ಪ ಲೋ ಬಜೆಟ್ ಟೈಲ್ಸ್ ಎಲ್ಲ ಇಟ್ಕೊಂಡು ಹೋಗಿರ್ತಾರೆ. ಹೋಗ್ತಾ ಹೋಗ್ತಾ ನಮ್ಗೆ ಹೈ ಬಜೆಟ್ ಹೋಗ್ತಾ ಇರುತ್ತೆ. ಆ ಟೈಲ್ಸ್ ಲುಕ್ಕು ಇರುತ್ತೆ. ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಈ ಟೈಲ್ಸ್ ಹಾಕಿದ್ರೆ ಏನಾದ್ರು, ಈ ಟೈಲ್ಸ್ ಕೊಟ್ಟ ಡಿಫ್ರೆನ್ಸ್ ಏನು? ಹೌದು, 100 ರೂಪೀಸ್ ಟೈಲ್ಸ್ ಅದು, ಇದು 50 ರೂಪೀಸ್ ಟೈಲ್ಸು. ಆ 50 ರೂಪೀಸ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ. ನನ್ನ ಲೇಯಿಂಗ್ ಕಾಸ್ಟ್ ಸೇಮ್ ಇರುತ್ತೆ, ನಾನು ಮಾಡೋಂಥ ಲೇಯಿಂಗ್ ಕಾಸ್ಟ್ ಅಷ್ಟೇ ಇರುತ್ತೆ, ಕಾಸ್ಟ್ ಇರ್ಬೋದು ಜಾಸ್ತಿ ಆಗುತ್ತೆ. ಓಕೆ, ಅದು ಇವ್ರಿಗೆ ಬಿಟ್ಟಿರೋದು, ಅದು ಕೂಡ ಅವ್ರಿಗೆ ಅಲ್ಲೇ ಏನಿರುತ್ತೆ ಕ್ಲಿಯರ್ ಇರುತ್ತೆ. ಅಲ್ಲಿ ಆ ಬಿಲ್ ಇರುತ್ತೆ, ಅದೇನಿರುತ್ತೆ ಬಿಲ್ ಇರುತ್ತೆ. ಹೇಗೇನು ಮತ್ತು ಪ್ಲಂಬಿಂಗ್ ಫಿಟ್ಟಿಂಗ್ಸ್ಗೆ ಹೋಗ್ತೀವಿ, ನಾವು ಜಾಕ್ವಾರ್ದು ಕೊಟ್ಟಿರ್ತೀವಿ, ಅದೊಂದು ಕಾಸ್ಟ್ ಕೊಟ್ಟಿರ್ತೀವಿ, ಇಷ್ಟೇ ಅಂತ ಬಿಡು. ಆ ಜಾಕ್ವಾರ್ ಫಿಟ್ಟಿಂಗಲ್ಲಿ ಏನಾಗುತ್ತೆ ಅಂದರೆ, ಜಾಕ್ವಾರ್ ಸ್ಟಾರ್ಟಿಂಗ್ ನಿಮ್ಗೆ ಟ್ಯಾಪೇ ಒಂದು 750 ಇರುತ್ತೆ, ಮಿನಿಮಮ್ 750 ಇರುತ್ತೆ. ನಾವು 800 850 900 ರೂಪೀಸ್ ಅವ್ರು ಕೊಡ್ತೀವಿ. ಅದು ಹೇಳಿದ್ನಲ್ಲ, ಅವ್ರದ್ದು ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ತಕ್ಕಾಗೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅದು ಕೊಟ್ಟಾಗ ಆ ಟೈಲ್ಸ್ ಕೊಟ್ಟಾಗ ನಾನು ಆ ಕಾಸ್ಟ್ಗೆ ಹೋಗ್ತೀನಿ. ಈ ಟೈಲ್ಸ್ ಕೊಟ್ಟಾಗ ಈ ಕಾಸ್ಟಿಗೆ ಬರ್ತೀನಿ. ಆಗ ನಾನು ಇದು ಕಾಸ್ಟ್ ಏನಿರುತ್ತೆ 750 800 ರೂಪೀಸ್ ಇರುತ್ತೆ. ನಾವು ಅಲ್ಲಿಗೆ ಹೋದಾಗ ಟ್ಯಾಪ್ಸು, ಅದು ಸಿಂಗಲ್ ಟ್ಯಾಪ್ಸೇ 2500 ರೂಪೀಸ್ ಇರುತ್ತೆ ಮಿನಿಮಮ್. ಆ ಒಂದು ಇದಕ್ಕೆ ಹೋದಾಗ ಅದು ಫ್ಲೂವೆಂಟು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ಯಾಪ್ಸ್ನ. ಯಾರು ಸುಮ್ಮನೆ ಅಷ್ಟೊಂದು ಕಾಸ್ಟ್ ಕೊಡೋದಿಲ್ಲ, ಎಲ್ಲ ಗೊತ್ತಿರುತ್ತೆ. ಅದು ಫ್ಲೋಯಿಂಗ್ ಆಗಲಿ, ಆ ಒಡೆ ಅಂತ ಫಿನಿಶಿಂಗ್ ಆಗಲಿ, ಆ ಒಡೆ ಅಂತ ಹೇಳ್ತಾ ಇರೋದು, ಆ ಟ್ಯಾಪ್ ಒಡೆ ಫಿನಿಶಿಂಗ್ ಇರುತ್ತಲ್ಲ, ಅದು ಕೂಡ ಅಷ್ಟೇ ಸಾಫ್ಟ್ನೆಸ್ ತುಂಬ ಚೆನ್ನಾಗಿರುತ್ತೆ. ಡಸ್ಟ್ ಕೊಟ್ಟರು ಆ ಥರ ಇದಲ್ಲ. ಇದರಲ್ಲಿ ಸ್ವಲ್ಪ ಅಷ್ಟೊಂದು ಸಾಫ್ಟ್ನೆಸ್ ಇರಲ್ಲ, ಯಾಕಂದರೆ ಅವ್ರು ಮ್ಯಾನುಫ್ಯಾಕ್ಚರ್ ಒಡೆ ಮಾಡೋಂಥದ್ದು ಟೈಮ್ ತೊಗೊಳುತ್ತೆ, ಅವಾಗ ಕಾಸ್ಟ್ ವೈಸ್ ಜಾಸ್ತಿ ಹೋಗುತ್ತೆ. ಸೇಮ್ ಟ್ಯಾಪ್, ಆ ಒಡೆ ನೀವು ಮಾಡೋಂಥ ಸರ್ಫೇಸು, ಅವ್ರು ಕೊಡುವಂಥ ಟ್ಯಾಪ್ ಡಿಸೈನು ಸ್ವಲ್ಪ ಕಾಸ್ಟ್ ಮಾಡುತ್ತೆ. ಆ ಕಾಸ್ಟ್ ಹೋದಾಗ ಇದು 750 2500 ರೂಪೀಸ್, ಆ ಕಾಸ್ಟ್ ವೇರಿಯೇಷನ್ ಕಾಸ್ಟ್ ಬರುತ್ತೆ. ಈ ಥರ ಒನ್ ಬೈ ಒನ್ ನಾವು ಹೋದಾಗೆಲ್ಲನೂ ಇದಾಗುತ್ತೆ. ವುಡ್ಡು ಅಷ್ಟೇ ನಮಗೆ, ನಿಮ್ಗೆ ಹೇಳಿದೆ ನಾನು ಆಗಲೇ 90% ನಿಮ್ಮ ವುಡ್ ಗೊತ್ತು. ನಿಮ್ಮ ವುಡ್ಡು ಆಲ್ಮೋಸ್ಟ್ ಅಲ್ಲಿ ಒಂದು 8 to 9 ಕಾಸ್ಟ್ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ 60 ರೂಪೀಸ್ನ ಸ್ಟಾರ್ಟ್ ಆಗುತ್ತೆ, 57 ಸ್ಟಾರ್ಟ್ ಆಗ್ತದೆ, ಪ್ಲಸ್ 60 ಸ್ಟಾರ್ಟ್ ಆಯಿತು ಅಂದರೆ ಅಪ್ ಟು 110 ರೂಪೀಸ್ವರೆಗೂ ಇದೆ. ಆ ಕಾಸ್ಟ್ ಎಲ್ಲ ಹೋಗ್ತೀವಿ, ಅಲ್ಲಿ ಡಿಫ್ರೆನ್ಸ್ ಬರ್ತೀವಿ. ಓಕೆ, ಹಂಗಂದ್ರೆ ಈಗ ಮನೆ ಕಟ್ಟೋರು ಈಗ 50 ಲಕ್ಷಕ್ಕೆ ಮಾತಾಡಿರ್ತೀರಾ ಅಂತ ಅನ್ಕೊಳ್ಳಿ, ಮತ್ತೆ ನಿಮಗೆ ಬಿಟ್ಬಿಡ್ತಾರೆ, ಯಾವುದಾದ್ರೂ ಟೈಲ್ಸ್ ಹಾಕೊಳ್ಳಿ, ಯಾವುದಾದ್ರೂ ವುಡ್ ಹಾಕೊಳ್ಳಿ ಅಂತ ನಿಮಗೆ ಬಿಟ್ಬಿಡ್ತಾರೆ. ಆವಾಗ ಆ ಬಜೆಟಲ್ಲಿ ಕಟ್ಕೊಡಕ್ಕೆ ಆ ಬಜೆಟಲ್ಲೇ ಕಟ್ಕೊಡ್ತೀವಿ ಮೇಡಮ್.